ವೆಂಕಟೇಶ್ವರ ಕಾಲೋನಿಯ ನಿವಾಸಿ ವೆಂಕಟೇಶ್ವರ್ ಅವರ ಮನೆಯಲ್ಲಿ ಬೆಳ್ಳಿ ಮತ್ತು ನಗದು ಸೇರಿ 4 ಲಕ್ಷ ರೂಪಾಯಿಗಳು ದೋಚಲಾಗಿದೆ. ಮಾಲೀಕರು ಮನೆಯಲ್ಲಿಲ್ಲದ ಸಮಯ ಸಾಧಿಸಿದ 5 ಮಂದಿ ಡಕಾಯಿತರು ಮನೆಯ ಕಾಂಪೌಂಡ್ ಹಾರಿ ಮನೆಯ ಹಿಂಭಾಗದ ಕಿಟಕಿ ಬೇಸುಗೆ ಮೂಲಕ ಅಲ್ಮಾರಿಯನ್ನು ಮುರಿದು ಹಾಕಿ ಅಲ್ಮಾರಿದಲ್ಲಿದ್ದ ನಗದು ಬೆಳ್ಳಿ ದೋಚಿದ್ದಾರೆ. ಸುಮಾರು 1 ತಾಸು ಮನೆಯಲ್ಲೇ ಕಾಲ ಕಳೆದಿದ್ದಾರೆ. ವೆಂಕಟೇಶ್ವರ ಅವರ ಮನೆಯಲ್ಲಿದ್ದ ಸಿಸಿಟಿವಿಯಲ್ಲಿ ಇವರ ಚಲನವಲನ ದಾಖಲಾಗಿದೆ. ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟಿರುವುದಾಗಿ ವೆಂಕಟೇಶ್ವರ ಅವರು ವಾಹಿನಿ ಸುದ್ದಿ ಸಂಸ್ಥೆಗೆ ಮಾಹಿತಿ ನೀಡಿದರು. ಪೊಲೀಸರು ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ವೀಕ್ಷಣೆ ಮೇಲೆ ತನಿಖೆ ಕೈಗೊಂಡಿದ್ದಾರೆ. ಈ ಘಟನೆಯಿಂದ ನಿಜಲಿಂಗಪ್ಪ ಕಾಲೋನಿ ಮತ್ತು ವೆಂಕಟೇಶ್ವರ ಕಾಲೋನಿ ಜನ ಭಯಭೀತರಾಗಿದ್ದಾರೆ. ಶೀಘ್ರ ಡಕಾಯಿತರ ಬಂಧನಕ್ಕೆ ಆಗ್ರಹಿಸಿದ್ದಾರೆ. ನಾವು 31 ತಾರೀಕಿಗೆ ನಾವು ಬೆಂಗಳೂರಿಗೆ ಹೋಗಿದ್ವಿ. ಊರಾಗಿರಲಿಲ್ಲ. ನಾವು ಬರೋ ಹೊತ್ತಿಗೆ ಮನೆ ಕಳ್ಳತನ ಆಗೈತೆ. ಆ CC ಕ್ಯಾಮರಾದಾಗ 1ನೇ ತಾರೀಕು ಕಳ್ಳತನ ಆದಾಗ ತೋರಿಸ್ತೈತೆ. ಆ CC ಕ್ಯಾಮರಾ ಫುಟೇಜ್ ಎಲ್ಲ ವೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಕೊಟ್ವಿ. ಅವರು ಅದ್ರಾಗ ಬೆಳ್ಳಿ ಬಂಗಾರ ಸ್ವಲ್ಪ ದುಡ್ಡು ಅದು ಹೋಗೈತೆ. 4-5 ಲಕ್ಷ ರೂಪಾಯಿದು ಮಾಲು. ಅದು ಪೊಲೀಸ್ ಸ್ಟೇಷನ್ಗೆ ನಾವು ಕಳಿಸಿದ್ವಿ. TV ಇದು CC ಕ್ಯಾಮೆರಾ ಎಲ್ಲ ಕೊಟ್ಟು 5 ಜನ ಕಳ್ಳತನಿದ್ರು. ಭಾಳ ದಪ್ಪ ಇದ್ದರು, ಒಳ್ಳೆ ಸ್ಟ್ರಾಂಗ್ ಆಗಿದ್ದರು. ನಮ್ಮ ಮನೆಗೆ ಯಾರೋ ಒಬ್ಬರು ಹುಡುಗ ಮಕ್ಕಂತಿದ್ದ. ಅವರೇನೋ ಹೆಸರಿಗೆ ಆಗಿಲ್ಲ. ಹಿಂದ್ಗಡೆ ಕಿಟಕಿ ಮುರಿದು ಮನೆಗೆ ಇರೋವು ಪಂಚಿ, ಅವು ಬೆಳ್ಳಿ ಬಂಗಾರ, ಯಾವ ದುಡ್ಡು ಕಳ್ಳತನ ಆಯಿತು. ಪೊಲೀಸ್ನವ್ರು